ಅಲ್ಲಿಂದ ಮೆಸೇಜ್ ಏನಂದರೆ 1 man 4 post, 1 man 4 shows. ಮಂಡ್ಯ ಡಿಸ್ಟಿಕ್ ವಕ್ಫ್ ಬೋರ್ಡ್, ಮಂಡ್ಯ ಡಿಸ್ಟಿಕ್ ವಕ್ಫ್ ಬೋರ್ಡ್ನಲ್ಲಿ ಒಬ್ಬರು ಕೂತವ್ರೆ, ಅಪಾಯಿಂಟೆಡ್ ಆಗವ್ರೆ. ಅವರು ಒಂದೇ ಸಮ ಸೈಮಲ್ಟೇನಿಯಸ್ಲಿ 4 ಅಧಿಕಾರ ಮಾಡ್ತವ್ರೆ, 4 ಪೋಸ್ಟ್ ಸರ್ವ್ ಮಾಡ್ತವ್ರೆ. ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್, ಫಸ್ಟ್ ಅಪೀಲೇಟ್ ಅಥಾರಿಟಿ, ಡಿಸ್ಟಿಕ್ ವಕ್ಫ್ ಆಫೀಸರ್ ಆ್ಯಂಡ್ ಆಡಿಟರ್. ಆಶ್ಚರ್ಯ ಏನಂತ ಹೇಳಿದ್ರೆ ಟೈಮ್ ಟೇಬಲ್ನಲ್ಲಿ ಎಲ್ಲ ಪೋಸ್ಟು ಒಬ್ಬರೇ. ಉದಾಹರಣೆ ಏನು ಕೊಡೋಣ, ಹೆಂಗಂತ ಕೊಡೋಣ ಇವ್ರಿಗೆ ಗೊತ್ತಾಗಬೇಕಾಗಿದ್ರೆ. ನಾನಿವಾಗ ಕಲ್ತಾನ ಎಲ್ಲೋ ಮಾಡೋಕ್ಕೆ ಹೋಗ್ತೀನಿ, ನಾನೇ ಕಲ್ತಾನ ಮಾಡೋನು. ಅಯ್ಯೋ ಇಲ್ಲ, ಇನ್ವೆಸ್ಟಿಗೇಷನ್ ಆಫೀಸರು, ಅಕೌಂಟ್ ಅವರೇನೆ. ಮತ್ತೆ ಹೆಂಗೆ ನ್ಯಾಯ ಸಿಗುತ್ತೆ? ನ್ಯಾಯ ಸಿಗ್ತದೆ. ನಾನು ಅಲ್ಲಿ ಬರ್ತಾರದು. ನಾನು ಒಂದೇ ಕಡೆ ಇವ್ರು 4 ಪೋಸ್ಟ್ ಮಾಡ್ತವ್ರೆ. ನಾನಿವಾಗ ಸರ್ಕಾರಕ್ಕೆ ಕೇಳ್ಕೊಳ್ಳೋದು, ಇಲ್ಲ ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡ್ ಮಿನಿಸ್ಟರ್ಗೆ ಕೇಳ್ಕೊಳ್ಳೋದು. ಇವು ಯಾವ ರೀತಿಯಿಂದ ಇವ್ರಿಗೆ ಬಿಟ್ಟಿದ್ದೀರಿ ನೀವು ಮಾಡೋಕ್ಕೆ, ಯಾತಕ್ಕೆ ಹಿಂಗೆ ಬಿಟ್ಟಿದ್ದೀರಿ, ಇಲ್ಲ ನಿಮ್ಮ ಗಮನದಲ್ಲಿ ಇದೆ ಹಿಂಗೆ ಮಾಡ್ತವ್ರೆ ಇವರು ಅಂತ. ಇಲ್ಲ ಅಂದರೆ ಇವಾಗ ದಯವಿಟ್ಟು ಸ್ವಲ್ಪ ನೋಡಿ, ಇದು ಸೀರಿಯಸ್ ಮ್ಯಾಟ್ರು. ಬಿಕಾಸ್ ನನ್ನ ಮ್ಯಾಟ್ರೇ ಅವ್ರ ಟೇಬಲ್ ಮೇಲೆ ಹೋಗೈತೆ. ಅದು ಹೋಗೈತೆ, ಯಾವುದೋ ಒಂದು ಇನ್ಫಾರ್ಮೇಷನ್ಗೆ ಹೋಗಿದ್ರೆ ಇವ್ರು ಸೈನ್ ಮಾಡೋವ್ರೆ. ಆಮೇಲೆ ನೋಡೋಕೆ ಹೋಗ್ತೀನಿ, ವಕ್ಫ್ ಆಫೀಸರು ಇವರೇ. ಆಮೇಲೆ ನೋಡೋಕೆ ಹೋಗ್ತೀನಿ, ಆಡಿಟರು ಇವರೇ. ಆಮೇಲೆ ಪುನಃ ಹೋಗಿ ನೋಡೋಕೆ ಹೋಗಿದ್ರೆ ಒಂದು ಬೇರೆ ಕೇಸ್ನಲ್ಲಿ ಫಸ್ಟ್ ಅಪೀಲೇಟ್ ಅಥಾರಿಟಿನೂ ಇವರೇ. ಯಾವ ರೀತಿಯಿಂದ ಅಲ್ಲಿಂದ ಮೆಸೇಜ್ ಏನಂದರೆ 1 man 4 post, 1 man 4 shows. ಇದೆಲ್ಲ ದಯವಿಟ್ಟು ಅಂದ್ರೆ ಪ್ರಾಪರ್ಟಿ ಸೊ ಹಾಳಾಗ್ತಾ ಇದೆ, ಅವ್ರು ತಿಂತಾ ಇದ್ದಾರೆ. ಖಂಡಿತ. ಇವಾಗ ನಾವು ಏನು ಅಲಿಗೇಷನ್ ಏನು ಮಾಡ್ದಂಗಿಲ್ಲ, ಒಬ್ಬರೇ ಎಲ್ಲ ನೋಡ್ತಾವ್ರೆ ಅಂತ ಹೇಳಿದ್ರೆ ಸಮ್ವನ್ ಈಸ್ ಹ್ಯಾವಿಂಗ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ದೇರ್. ಯಾರೋ ಬಿಟ್ಟು ಯಾರೋ ಮಾಡಿಸ್ತವ್ರೆ ಇದೆಲ್ಲ ಅಧಿಕಾರ, ಯಾರು ಇವ್ರಿಗೆ ಕೇಳ್ದಂಗಿಲ್ಲ. ಯಾವಾಗ ನನ್ನ ಫೈಲಲ್ಲಿ ಹೋಯ್ತು ಲಾಸ್ಟ್ ಇಯರು, ಆವಾಗಿಂದ ನಾನು ನೋಡೋಕೆ ಚಾಲೂ ಮಾಡಿದೆ, ಇದೇನಿದು ಹಿಂಗೆ ನಡೀತೈತೆ ಅಲ್ಲ ಅಂತ. ನೋಡಿ ಸರ್, ಇವಾಗ ಸೆಕ್ರೆಟರಿ ಟು ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ವಕ್ಫ್ ಬರ್ದಿದ್ದೀವಿ ನಾವು. ಎ ಜಾಬ್ ಅಪಾಯಿಂಟೆಡ್ ಆನ್ ಎ ರೆಗ್ಯುಲರ್ ಬೇಸಿಸ್ ಆಸ್ ಎನ್ ಆಡಿಟರ್ while simultaneously serving as public information officer, district waqf officer, first appellate authority in the office of the Mandya district waqf board. ಮಂಡ್ಯ ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ಗೆ 4 ಪೋಸ್ಟ್ ಇವರು ಒಬ್ಬರೇ. ಹೆಸರು ಇವಾಗ ಸರ್ ನೀವು ಕೇಳಿಬಿಟ್ಟಿದ್ದೀರಿ, ಉತ್ತರ ಇವಾಗ ಆನ್ಸರ್ ಹೇಳಿದ್ರೆ ಒಬ್ರು ಇದ್ದಾರೆ. ನನ್ನ ಪರ್ಸನಲ್ ಇಂಟ್ರೆಸ್ಟ್ಗೆ ಬರ್ತಾ ಇದ್ದೀರಿ ನೀವು. ನಾನು ಶ್ರೀರಂಗಪಟ್ಟಣ ಕೋರ್ಟ್ನಲ್ಲಿ ಹಾಕ್ಬಿಡ್ತೀನಿ ನಿಮಗೆ. ನಾನು ಹೈಕೋರ್ಟ್ನಲ್ಲಿ ಡಿಫೆನ್ಸ್ ಬರಲ್ಲ ಸರ್, ಅದು ಸಾರ್ವಜನಿಕರ ಇಂಟ್ರೆಸ್ಟ್. ಅದು ಅವ್ರಿಗೆ ಈ ನಿಮ್ಮ ಮಾತು ನಾನು ಇವಾಗ ಕೇಳ್ಕೊಳ್ಳೋದು. ಇಲ್ಲಾಂದ್ರೆ ಚೇರ್ಮನ್, ಕಮಿಟಿ ಚೇರ್ಮನ್ ತೋರಿಸ್ಬೇಕು, ಇಲ್ಲಾಂದ್ರೆ ಮಂಡ್ಯ ವಕ್ಫ್ ಬೋರ್ಡ್ ಚೇರ್ಮನ್ ತೋರಿಸ್ಬೇಕು, ಇಲ್ಲ ಅಂದರೆ ಮಿನಿಸ್ಟರ್ ಆಫ್ ವಕ್ಫ್ ಅವ್ರಿಗೆ ಈ ನಿಮ್ಮ ಮೆಸೇಜು ಅವ್ರಿಗೆ ತೋರಿಸ್ಬೇಕು, ಯಾರ್ದು ಇಂಟ್ರೆಸ್ಟ್ ಇದು, ಏನು ಇಂಟ್ರೆಸ್ಟ್ ಇದು ಅಂತ. ಬಿಕಾಸ್ ಇಟ್ ಈಸ್ ಆಲ್ಸೋ ಎ ಸೀರಿಯಸ್ ಮ್ಯಾಟ್ರ್. 1 holding 4 post. ಇಲ್ಲಿ ಎಲ್ಲ ದಾಖಲೆ ಎಲ್ಲ ಕೊಟ್ಟಿದ್ದೀನಿ, ಅವ್ರು ಎಲ್ಲೆಲ್ಲಿ ಸೈನ್ ಮಾಡೋರೆ ಅಂತ, ಯಾವ್ಯಾವ ಪೋಸ್ಟ್ ಮೇಲೆ. ಇಲ್ಲಿ ನೋಡಿ, ಆಡಿಟರ್ ಇವರೇ ಎದುರಿಸ್ತಾರೆ ಸರ್, ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರು ಇವರೇ. ಜನ ಕೇಳಕ್ಕೆ ಹೋಗಿದ್ರೆ ಜನಕ್ಕೆ ಇವ್ರಿಗೆ ಹೆಂಗೆ ಬೇಕು ಹಂಗೆ ಇವರು ಸ್ವಲ್ಪ ಎದುರಿಸ್ಕೊಂಡು ನಡೀತಾವ್ರೆ ಇವರು. ನೋಡಿ ಸರ್, ಅಲ್ಟಿಮೇಟ್ಲಿ ಏನಿಲ್ಲ, ಭ್ರಷ್ಟಾಚಾರ ಆಗ್ತಿದೆ. ಅವ್ರು ಕೂತ್ಕೊಂಡು ಭ್ರಷ್ಟಾಚಾರ ಅದನ್ನ ಅವರೇ ಇಟ್ಕೊಳ್ತಾ ಇದ್ದಾರೆ, ಏನೋ ಆಗ್ತೈತೆ ಅಲ್ಲಿ. ಮುಸ್ಲಿಮ್ಸ್ ಅವ್ರಿಗೂ ಉದ್ಧಾರ ಆಗ್ತಾ ಇಲ್ಲ ಸರ್, ಅಲ್ಹಮ್ದುಲಿಲ್ಲಾಹ್. ಇದೂ ಸ್ವಲ್ಪ ಸೀರಿಯಸ್ ಆಗಿ ನಮ್ಮ ಸಮೇತ ಹೇಳಿ ಸರ್. ಸರ್ ವಿತ್ ಅಡ್ರೆಸ್ ಸಮೇತ ಏನಂತ ಹೇಳಿ. ಮಂಡ್ಯ ಡಿಸ್ಟಿಕ್ ವಕ್ಫ್ ಬೋರ್ಡ್ ಸಂಬಂಧಪಟ್ಟಿದ್ದು ಇಶ್ಯೂ ಇದು. ಮಂಡ್ಯ ಡಿಸ್ಟಿಕ್ ವಕ್ಫ್ ಬೋರ್ಡ್ ಅಲ್ಲಿ ಒಬ್ರು 4 ಪೋಸ್ಟ್, ಶಿ ಇಸ್ ಸರ್ವಿಂಗ್ 4 ಪೋಸ್ಟ್.
ಡಿಫ್ರೆಂಟ್ 4 ಪೋಸ್ಟ್ ಅಟ್ ಸೈಮಲ್ಟೇನಿಯಸ್ಲಿ ಕೂಡ ಬಿಡುಗಡೆ ಅಂತ ಹಣ. ಹಾಂ, ಸೊ ಲೆಕ್ಕ ಇವರು ಕೂಡ ಇವ್ರು ಕೊಡ್ತಾ ಇಲ್ಲ ಸರಿಯಾಗಿ. ಇವ್ರು ಇಲ್ಲೂ ನಾನು ಯೂಟಿಲಿಟೀಸ್ ಹಜರತ್ ಟಿಪ್ಪು ಸುಲ್ತಾನ್ ವಕ್ತ್ ಎಸ್ಟೇಟ್ದು ಏನೇನೋ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದ್ರೆ ಇವ್ರಿಗೆ ಸಂಬಂಧಪಟ್ಟಿದ್ದು ಇವ್ರಿಗೆ ಸಂಬಂಧಪಟ್ಟಿದ್ದು ಇವ್ರ ಕೈನಲ್ಲಿ ಇರೋದನ್ನು ಇನ್ಫಾರ್ಮೇಷನ್ ಇವರು ನ್ಯಾಯವಾಗಿಂದ ಕೊಡ್ತಾ ಇಲ್ಲ. ಸೊ ಇದರಿಂದ ಸ್ಥಳೀಯ ಶಾಸಕರು ಕೂಡ ಇದೇ ಶಾಸಕರು ಬರ್ತಾರೆ ಅಲ್ಲಿ ಬರಲ್ಲ, ಮಂಡ್ಯ ಡಿಸ್ಟಿಕ್ಗೆ ಬರಲ್ಲ. ಅವ್ರು ಅಲ್ಲಿಗೆ ಯಾರು ಬೇರೆಯವ್ರು ಬರ್ತಾರೆ ಸರ್. ಓಕೆ, ಇದು ನಮ್ಮ ಮೇಲಧಿಕಾರಿಗೆ ಬರ್ದಿದ್ದೀರಾ? ಬರ್ದಿದ್ದೀನಿ ಸರ್. ಚೀಫ್ ಸೆಕ್ರೆಟರಿಗೂ ಬರ್ದಿದ್ದೀನಿ, RTI ಕಮಿಷನರ್ಗೂ ಬರ್ದಿದ್ದೀನಿ, ಆಮೇಲೆ ಸೆಕ್ರೆಟ್ರಿಯೇಟು ಮಿನಿಸ್ಟ್ರಿ ಆಫ್ ವಕ್ತ್ಗೂ ಬರ್ದಿದ್ದೀನಿ, ಆಮೇಲೆ ಮಿನಿಸ್ಟರ್ ಆಫ್ ವಕ್ತ್ಗೂ ಬರ್ದಿದ್ದೀನಿ. ನಾಲ್ಕಿನ್ನ ಒಂದು 2-3 ಒಂದು 5-6 ಜನಕ್ಕೆ ಎಲ್ಲರಿಗೂ ಬರ್ದಿದ್ದೀನಿ. ಎಲ್ಲರೂ ನೋಡ್ತಾವ್ರೆ, ಇನ್ನೂ ರೆಸ್ಪಾನ್ಸ್ ಯಾರ್ದು ಬರಲಿಲ್ಲ. 2 ತಿಂಗಳು ಆಗ್ತೈತೆ. ಸ್ವಲ್ಪ ದಯವಿಟ್ಟು ಎಲ್ಲರೂ ಯಾರನ್ನ ಬದಲಾಯಿಸಬೇಕು. ಇಲ್ಲ ಅದು 4 ವರ್ಷಕ್ಕೆ 4 ಜನ ನೇಮಿಸಿ ಸೊ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು ಸರ್. ಇದು ಹೇಳಿ ನನ್ನ